ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಏನೋ ಹೇಳ್ಕೋಬೇಕು ಅಂತಿದ್ದೀನಿ. ತುಂಬ ದಿನದಿಂದ ಟ್ರೈ ಮಾಡ್ತಿದ್ದೀನಿ, ಆಗ್ತಾನೇ ಇಲ್ಲ. ಅದು ಯಾವಾಗ ಹೇಳ್ಕೊತೀನೋ, ನಾನು ಹೇಳ್ಕೊಂಡಾಗ ಅವ್ರು ನನ್ನ ಮನಸ್ಸನ್ನ ಹೇಗೆ ಅರ್ಥ ಮಾಡ್ಕೋತಾರೋ ಏನೋ ಅನ್ನೋದೇ ಟೆನ್ಷನ್ನು. ಆಟೇ ತಾನೆ, ನಾನೇ ಪಾರು. ಯಾತವ ಮಾತಾಡ್ಬೇಕು ಅಂತ ಹೇಳು, ಅವನ ತಕೊಬಂದು ನೀನ್ ಕಣ್ಮುಂದೆ ನಿಲ್ಲಿಸ್ತೀನಿ. ನೀನು ಅವ್ರ ತವ ಮಾತಾಡುವಂತೆ, ಅರ್ಥ ಮಾಡಿಸುವಂತೆ. ಹಂಗೂ ಅರ್ಥ ಆಗ್ಲಿಲ್ಲ ಅನ್ಕ, ನಾನು ಅವ್ರ ತವ ಮಾತಾಡಿ ಅರ್ಥ ಮಾಡಿಸ್ತೀನಿ. ಏನಂತೀಯ? ಅರ್ಥ ಮಾಡ್ಕೋಬೇಕಿರೋದು ನೀನೇ ಮಾವ. ಏನ್ ಪಾರು? ಏನಿಲ್ಲ ಬಿಡು, ಆ ವಿಷಯನ ನಾನು ನೋಡ್ಕೋತೀನಿ. ನಿನ್ನ ಹತ್ರ ಇನ್ನೊಂದು ವಿಷಯ ಕೇಳಬೇಕು, ಕರೆಕ್ಟಾಗಿ ಉತ್ತರ ಕೊಡು. ನನ್ ತವ ಎರಡೆರಡು ಉತ್ತರನೇ ಇಲ್ಲ ಪಾರು. ಇಟ್ರೆ ಒಂದೇ ಗುರಿ, ಕೊಟ್ರೆ ಒಂದೇ ಮಾತು. ಏಳು ಪಾರು. ಸರಿ, ಬೆಳಿಗ್ಗೆ ಮನೆ ವಾಪಸ್ ಸಿಕ್ತು ಅನ್ನೋ ಖುಷಿಗೆ ನೀನ್ ಎಲ್ರೂ ಹೋಗಿ ತಪ್ಕೊಂಡಾಗ ನನ್ನನ್ನು ಬಂದು ಅಪ್ಕೊಂಡಲ್ಲ, ಆಗ ನಿಂಗೆ ಏನ್ ಅನ್ಸ್ತು? ಮಾವ, ಪಾರು ಹೇಳು ಮಾವ. ಅದು ಪಾರು, ನಾನು ನಿನಗೆ ಆವಾಗ್ಲೇ ಕ್ಷಮೆ ಕೇಳೋಣ ಅಂತ ಇದ್ದೆ, ಆದ್ರೆ ಆಗ್ಲಿಲ್ಲ ಪಾರು. ಕ್ಷಮೆನಾ? ಯಾಕೆ? ನಾನೇನೋ ಮನೆ ಸಿಕ್ಕಿರೋ ಖುಷಿಗೆ ಹೋಗ್ಬಿಟ್ಟು ನನ್ನ ತಂಗಿರನ್ನೆಲ್ಲ ಅಪ್ಕೊಂಡ್ಬಿಟ್ಟೆ. ಆದ್ರೆ ನನ್ ಬುದ್ಧಿಗೆ ಒಂದು ರೊಬಸ್ಟ್ ಆದ್ರೂ ಬುದ್ಧಿ ಇರ್ಬೇಕಲ್ಲ. ಹಂಗೆ ಖುಷಿನಲ್ಲಿ ನಂಗೆ ಗೊತ್ತಿಲ್ಲದೆ ಮೈ ಮರೆದ್ಬಿಟ್ಟು ನಿನ್ನೂ ಅಪ್ಕೊಂಡ್ಬಿಟ್ಟೆ. ತೆಪ್ಪು 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 ತೆಪ್ಪು. ಅದು ನಿನಗೆ ನಾನಾಗ್ಲೇ ಅಪ್ಕೊಂಡಿರೋದು ನೆನ್ಪಿರ್ತೈತೆ. ನನ್ನ ನೆನ್ಪಿಟ್ಕೊಂಡು ಈಟೊಂದು ಬೇಜಾರು ಮಾಡ್ಕತಿ ಅಂತ ನಂಗೆ ಯಾವ ಸತ್ಯಾಗ್ಲೂ ಗೊತ್ತಿರ್ಲಿಲ್ಲ ಪಾರು. ನಂಗೆ ಕ್ಷಮಿಸ್ಬಿಡು ಪಾರು. ನೀನ್ ಯಾವತ್ತು ಹಿಂಗೆ ಹಾಕಿಲ್ಲ ಪಾರು, ನೀನ್ ಯಾವತ್ತು ಹಿಂಗೆ ಮಾಡಕ್ಕಿಲ್ಲ. ನಾನು ಕರ್ಮ ಕರ್ಮ ಕರ್ಮ. ಅಯ್ಯೋ, ಇದುವಾಗ್ಲೂ ಮಾಡಕ್ಕಿಲ್ಲ ಪಾರು. ಹೇಳ್ತೀವನಲ್ಲ, ಪಾಪ ಮಾಡ್ಕೋಬೇಡ ಪಾರು. ಸುಮ್ನೆ ಮಾವ, ನಾನೇನೋ ಕೇಳಿದ್ರೆ ನೀನೇನೇನೋ ಹೇಳ್ತೀಯ. ಆಗಲ್ಲ ಮಾವ, ನನಗಂತೂ ಆಗಲ್ಲ. ಇನ್ನು ಯಾವ ತರ ಅರ್ಥ ಮಾಡಿಸ್ಬೇಕು ನಿನ್ಗೆ? ಸಾಕಾಗೋಯ್ತು ನನಗಂತೂ. ಕೇಳಿದ್ರೆ ಕೆನ್ನೆಗೆ ಹೊಡ್ಕೋತೀಯ, ಏನೋ ದೊಡ್ಡದಾಗ ತಪ್ಪು ಮಾಡಿರೋ ತರ. ನಾನು ಪದೇ ಪದೇ ಕಾಶ್ಮೀರಿಗೆ ಕರ್ಕೊಂಡು ಹೋಗು ಅಂತಿದ್ರೆ ನೀನ್ ಪದೇ ಪದೇ ರಾಜಸ್ಥಾನ್ ಮರುಭೂಮಿಗೆ ಕರ್ಕೊಂಡು ಹೋಗ್ತಿದ್ಯಾ. ಎಲ್ಲ ನನ್ನ ಕರ್ಮ. ಏನ್ ಮುಖ ನೋಡ್ತಿದ್ಯಾ? ನನ್ ಮಾತು ಅರ್ಥ ಆಯ್ತಾ ನಿಂಗೆ? ಏನ್ ಅರ್ಥ ಆಯ್ತು ಹೇಳಿ ನೋಡೋಣ. ನಿಂಗೆ ಕಾಶ್ಮೀರಕ್ಕೆ ಹೋಗ್ಬೇಕು ಅನಿಸ್ತೈತೆ ಅಲ್ವಾ? ಅಯ್ಯೋ ದುರ್ವಿದೆ, ನಾನೇನಪ್ಪ ಮಾಡ್ಲಿ ಮಾವನ್ ಕಟ್ಕೊಂಡು. ಕರ್ಮ. ನೋಡು ಮಾವ, ನಾನ್ ಕೋಪ ಮಾಡ್ಕೊಂಡಿದ್ದಕ್ಕೆ ರೀಸನ್ ಇದೆ. ಆದ್ರೆ ನೀನು ಅಪ್ಕೊಂಡ್ರೆ ತಪ್ಪು ಅನ್ಕೊಂಡ್ಯಲ್ಲ, ತಪ್ಪಿಲ್ಲ ಮಾವ. ಅದಕ್ಕೋಸ್ಕರ ನಿನ್ ಕೆನ್ನೆನ್ ಹೊಡ್ಕೊಂಡ್ಯಲ್ಲ, ಅದಕ್ಕೆ ನೋವಾಗಿ ನನಗೆ ಕೋಪ ಬಂತು. ಈಗ ನಾನು ನೀನು ಗಂಡ ಹೆಂಡ್ತಿ ತಾನೆ, ಮತ್ತೆ ತಪ್ಪು ಹೇಗಾಗತ್ತೆ ಮಾವ? ಇಲ್ಲ ಇಲ್ಲ ಪಾರು, ನಾನೇನು ಕೊಟ್ಟಿರೋ ಮಾತು ನಂಗೆ ನೆನಪೈತೆ. ನಾನು ಅದನ್ನ ಯಾವತ್ತೂ ಮರೆಯಕ್ಕಿಲ್ಲ. ಇನ್ನೊಂದು ಸ್ವಲ್ಪ ದಿನ ಆಟೆಯ ನಮ್ ರತ್ನಂದು ರಾಣಿದು ಮದ್ವೆ ಆಗ್ಬಿಡ್ಲಿ ಅನ್ಕೊಂಡೆ. ನೀನ್ ಹಿಂಗೆ ಹೇಳ್ತೀಯ ಅಂತ ಅನ್ಕೊಂಡೆ. ನಿನಗದು ಯಾವಾಗ ಅರ್ಥ ಆಗುತ್ತೋ ಏನೋ, ನನಗೊಂದು ಅರ್ಥ ಆಗ್ತಿಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.